ಬನ್ನಿ ಈಗ ಕ್ಲಾಸ್ ಇಂಟರ್ವಲ್ ಮತ್ತು ಕ್ಲಾಸ್ ಮಾರ್ಕ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ಕ್ಲಾಸ್ ಇಂಟರ್ವಲ್ ಕ್ಲಾಸ್ ಮಾರ್ಕು ಭಾಳ ಇಂಪಾರ್ಟೆಂಟು. ಈಗ ನಾವು ಯಾವುದೇ ರೀತಿ ಪ್ರಶ್ನೆ ಸಾಲ್ವ್ ಮಾಡಿದ್ನು, ಈಗ ನೆಕ್ಸ್ಟು ಗ್ರೂಪ್ ಡಾಟಾ ಬಂತಂತ ತಿಳ್ಕೊಳ್ಳಿ. ಕೆಲವೊಂದು ಎಲ್ಲ ಗ್ರೂಪ್ ಡಾಟಾ ಏನು ಫ್ರೀಕ್ವೆನ್ಸಿನ ಗ್ರೂಪ್ ಮಾಡ್ತವೆ, ಹೌದಾ? ಕೆಲವೊಂದಲ್ಲಿ ಏನಾಗುತ್ತೆ, ಕ್ಲಾಸನ್ನು ಗ್ರೂಪ್ ಮಾಡುತ್ತೆ. ಕ್ಲಾಸ್ ಅಂದ್ರೇನು? ಕ್ಲಾಸ್ ಅಂದರೆ ಏನು? ಈ ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡಿದ್ವಲ್ಲ ನಾವಿಲ್ಲಿ, ಹೌದಾ? ಎಕ್ಸಾಂಪಲಲ್ಲಿ ಒಂದು ಎಕ್ಸಾಂಪಲನ್ನು ಸಾಲ್ವ್ ಮಾಡಿದ್ವಿ. ಎಕ್ಸಾಂಪಲ್ 1 ಎಕ್ಸಾಂಪಲ್ 1 ಸೊಲ್ಯೂಷನ್ ಈ ರೀತಿ ಇತ್ತು, ಹೌದಾ? ಈ ರೀತಿ ಸಾಲ್ವ್ ಮಾಡಿದ್ವಿ ಎಕ್ಸಾಂಪಲ್ 1ಅನ್ನು. ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಫ್ರೀಕ್ವೆನ್ಸಿನ ಏನು ಮಾಡಿದ್ದಾರೆ, ಗ್ರೂಪ್ ಮಾಡಿದ್ದಾರೆ, ಹೌದಾ? ಫ್ರೀಕ್ವೆನ್ಸಿನ ಏನು ಮಾಡಿದ್ದಾರೆ, ಗ್ರೂಪ್ ಮಾಡಿದ್ದಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಇದೆ ಅಲ್ವಾ, ಈ ವ್ಯಾಲ್ಯೂ ಇಲ್ಲಿ ನೋಡಿ 36 ಬಂದಿದೆ ನಡುವರ್ಕ್, ಒಂದು ಸಲ 56 ಬಂದೆ, ಒಂದು ಸಲ 72, 88 ಈ ರೀತಿ ವ್ಯಾಲ್ಯೂ ಬಂದಲ್ಲ. ಈ ವ್ಯಾಲ್ಯೂನ ಏನು ಮಾಡಿಬಿಡ್ತಾರೆ, ಗ್ರೂಪ್ ಮಾಡಿಬಿಡ್ತಾರೆ. ಅಂದರೆ 10 ರಿಂದ 20 ಎಷ್ಟು ಜನ ತೊಗೊಂಡ್ರು, ನೆಕ್ಸ್ಟು 20 ರಿಂದ 30 ಎಷ್ಟು ಜನ ತೊಗೊಂಡ್ರು, ಈ ರೀತಿ ಗ್ರೂಪ್ ಮಾಡಿಬಿಡ್ತಾರೆ. ಆ ಗ್ರೂಪ್ ಮಾಡಿದಾಗ ಏನಾಗಬೇಕು, ಇಲ್ಲಿರ್ತಕ್ಕಂಥ ಫ್ರೀಕ್ವೆನ್ಸಿನ ಏನು ಮಾಡ್ತೀವಿ, ಆ್ಯಡ್ ಮಾಡಿ ಎದುರಿಗೆ ಬರ್ಕೊಳ್ತೀವಿ. ಓಕೆ, ಆ್ಯಡ್ ಮಾಡಿ ಅದರ ಅಪೋಸಿಟಲ್ಲಿ ಬರ್ಕೊಳ್ತೀವಿ. ಈಗ ಆ ರೀತಿ ಬಂದಾಗ ನಾವೇನು ಕಂಡುಹಿಡಿಬೇಕಾಗುತ್ತೆ, ಒಂದು ಕ್ಲಾಸ್ ಇಂಟರ್ವಲನ್ನು ಕಂಡುಹಿಡಿಬೇಕಾಗುತ್ತೆ. ಓಕೆ, ಏನು ಕಂಡುಹಿಡಿತೀವಿ, ಆಗ ಕ್ಲಾಸ್ ಇಂಟರ್ವಲನ್ನು ಕಂಡುಹಿಡಿತೀವಿ. ಈಗ ಸಿಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡ್ರೆ, ಇದು ಎಕ್ಸಾಂಪಲ್ ಆಯಿತು. ಇಲ್ಲಿ ನೋಡಿ, ಇದೊಂದು ಎಕ್ಸಾಂಪಲ್ ಇದೆ, ಇದನ್ನು ಸಾಲ್ವ್ ಮಾಡೋಣ. ಇದು ಏನು, ಇಲ್ಲಿ ಹಿಂದೆ ಇರ್ತಕ್ಕಂಥ ಎಕ್ಸಾಂಪಲಿಂದನೇ ಇನ್ಸ್ಪೈರ್ ಆಗಿದ್ದು. ಓಕೆ, ಇದೇ ಎಕ್ಸಾಂಪಲನ್ನು ನಾನೇನು ಮಾಡಿದ್ದೀನಿ, ಇಲ್ಲಿರ್ತಕ್ಕಂಥ ಕ್ಲಾಸ್ ಇಂಟರ್ವಲನ್ನು ಗ್ರೂಪ್ ಮಾಡಿದ್ದೀನಿ. ಓಕೆ, ಸಾರಿ, ಕ್ಲಾಸ್, ಓಕೆ ಇಲ್ಲಿದೆ. ಓಕೆ, ಇಲ್ಲಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಅಲ್ವ, ಮಾರ್ಕ್ಸ್ ಆಫ್ ಟ್ರೆಂಡ್ ಏನು ಮಾಡಿ ಗ್ರೂಪ್ ಮಾಡಿದ್ದೀನಿ. ಗ್ರೂಪ್ ಮಾಡಿ ಕ್ಲಾಸ್ ಇಂಟರ್ವಲ್ ಬರುತ್ತೆ. ಗ್ರೂಪ್ ಮಾಡಿದಾಗ ಏನು ಬರುತ್ತೆ, ಇಲ್ಲಿದೆ, ಸರಿ. ಇದೇನು ಬರುತ್ತೆ, ಕ್ಲಾಸ್ ಇಂಟರ್ವಲ್ ಬರುತ್ತೆ. ಅಂದರೆ 10 ರಿಂದ 25 ಎಷ್ಟು ಜನ ತೊಗೊಂಡ್ರು ಮಾರ್ಕ್ಸು, ನೆಕ್ಸ್ಟು 25 ರಿಂದ 40 ನಡುವೆ ಎಷ್ಟು ಜನ ತೊಗೊಂಡ್ರು ಮಾರ್ಕ್ಸು. ಈಗ ಎಕ್ಸಾಂಪಲ್ 10 ರಿಂದ 25ಕ್ಕೆ ನೋಡೋಣ. 10 ರಿಂದ 25ಕ್ಕೆ ನೋಡೋಣ. ಇಲ್ಲಿ 10 ರಿಂದ 25 ನಡುವೆ ಎಷ್ಟು ಜನ ತೊಗೊಂಡಿದ್ದಾರೆ, ನಾವು ಸ್ಟಾರ್ಟ್ ಮಾಡಬೇಕಾಗಿದ್ದು 10 ರಿಂದ ಸ್ಟಾರ್ಟ್ ಮಾಡಬೇಕು. 10 ರಿಂದ ಸ್ಟಾರ್ಟ್ ಮಾಡಿ 25 ಅಂದರೆ ಇಲ್ಲಿವರೆಗೆ ನೋಡೋಣ. ಓಕೆ, 10 ರಿಂದ 25 ಒಳಗಡೆ ಎಷ್ಟು ಜನ ತೊಗೊಂಡಿರಲಿ, 2 ಜನ ಮಾತ್ರ ತೊಗೊಂಡಿದ್ದಾರೆ. ಸೊ ಅಲ್ಲಿ ವ್ಯಾಲ್ಯೂ ಏನು ಬರುತ್ತೆ, 2 ಜನ ಅಂತ ಬರುತ್ತೆ ನೋಡಿ. 10 ರಿಂದ 25 ನಡುವೆ ಎಷ್ಟು ಜನ ತೊಗೊಂಡಿದ್ದಾರೆ, 2 ಜನ ತೊಗೊಂಡಿದ್ದಾರೆ. ನೆಕ್ಸ್ಟು 25 ರಿಂದ 40, 25 ರಿಂದ 40 ನಡುವೆ 25 ರಿಂದ, ಓಕೆ 25 ಅಂದರೆ ಇಲ್ಲಿ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ, 40 ಒಳಗಡೆ ಅಂದರೆ 40 ಒಳಗಡೆ ಅಂದರೆ ಈ ರೇಂಜ್ ಬರುತ್ತೆ. ಓಕೆ, ಇಲ್ಲಿ ನಾನು ಕೆಲವೊಂದಿರುತ್ತೆ, ಅಪ್ಪರ್ ರೇಂಜನ್ನು ಇಟ್ಕೊಳ್ತೀನಿ, ಅಪ್ಪರ್ ರೇಂಜನ್ನು ಇಟ್ಕೊಳ್ಳೋದಿಲ್ಲ. ಅಪ್ಪರ್ ರೇಂಜನ್ನು ಇಟ್ಕೊಂಡ್ರೆ ಓಕೆ, ಇದೇನಾಗುತ್ತೆ, ಇದು ಲೋವರ್ ಲಿಮಿಟ್ ಆಗುತ್ತೆ. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಅಂತಿದೆ ಅಲ್ವಾ, ಸೊ ಲೋವರ್ ಲಿಮಿಟಿಂದ ಸ್ಟಾರ್ಟ್ ಮಾಡಿ ಹೈಯರ್ ಲಿಮಿಟ್ವರೆಗೆ ಹೋಗ್ತೀವಿ. ಎಲ್ಲಿಂದ, ಲೋವರ್ ಲಿಮಿಟಿಂದ ಸ್ಟಾರ್ಟ್ ಮಾಡಿ ಹೈಯರ್ ಲಿಮಿಟ್ವರೆಗೆ ಹೋಗ್ತೀವಿ. ಸೊ ಇದೇನಾಗುತ್ತೆ, 36 ರಿಂದ ಸ್ಟಾರ್ಟ್ ಆಗಿ 40ರವರೆಗೆ ಹೋಗ್ತಾ ಇದೆ. ಬಟ್ ನಾವು ತೊಗೊಂಡಿದ್ದು 25 ರಿಂದ ಏನು, 25 ರಿಂದ ಎಷ್ಟರವರೆಗೆ, 25 ರಿಂದ 40ರವರೆಗೆ ತೊಗೊಂಡಿವಿ. ಸೊ 25 ರಿಂದ 40ರವರೆಗೆ ತೊಗೊಂಡು 40ಅನ್ನು ನಾನು ಏನು ಮಾಡ್ತಿದ್ದೀನಿ, ಸ್ಕಿಪ್ ಮಾಡ್ತಿದ್ದೀನಿ. ಅಪ್ಪರ್ ಲಿಮಿಟನ್ನು ಇಟ್ಕೊಳ್ತಾ ಇಲ್ಲ. ಸೊ ಅಪ್ಪರ್ ಲಿಮಿಟನ್ನು ಇಟ್ಕೊಳ್ತಾ ಇದ್ದಾಗ ನನಗೇನು ಬರುತ್ತೆ, 40 ಮಾರ್ಕ್ಸನ್ನು ಬಿಡಬೇಕು. 40 ಮಾರ್ಕ್ಸನ್ನು ಬಿಟ್ಟರೆ ಉಳಿದೇನು 3, ಸೊ 3 ಬರುತ್ತೆ. ಓಕೆ, ಅದೇ ರೀತಿ ಇದನ್ನೆಲ್ಲ ಡಾಟಾವನ್ನು ರಿಪ್ರೆಸೆಂಟ್ ಮಾಡ್ತಾ ಹೋದಾಗ ಇದು ಒಂದು ಏನಾಯಿತು, ಕ್ಲಾಸ್ ಇಂಟರ್ವಲ್ ಆಯಿತು. ಓಕೆ, ಏನು 10 ರಿಂದ 25, 25 ರಿಂದ 40, 40 ರಿಂದ 45, ಸಾರಿ 55, 55 ರಿಂದ 70, 70 ರಿಂದ 85, 85 ರಿಂದ 100. ಈ ಕ್ಲಾಸ್ ಇಂಟರ್ವಲ್ ಇದೆ ಅಲ್ವಾ, ಎಲ್ಲ ಕ್ಲಾಸ್ ಇಂಟರ್ವಲ್ಲು ಸೇಮ್ ಆಗಿವೆ ನೋಡಿ. 15 ಗ್ಯಾಪ್ ಇಂದಿದೆ, 15 ಗ್ಯಾಪ್ ಇಂದಿದೆ, 15 ಗ್ಯಾಪ್ ಇಂದಿದೆ, 15 ಗ್ಯಾಪ್ ಇಂದಿದೆ. ಕೆಲವೊಂದು ಸಲ ಇರೋದಿಲ್ಲ. ಓಕೆ, ಕೆಲವೊಂದು ಸಲ ಇರೋದಿಲ್ಲ. ಆ ರೀತಿಯಲ್ಲಿದ್ದಾಗ ಏನು ಮಾಡ್ಬೇಕು ಅನ್ನೋದನ್ನು ನಾನು ಸ್ಟೆಪ್ ಡಿವಿಷನ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈಗ ಈ ಪ್ರಶ್ನೆಯಲ್ಲಿ ಈ ಕ್ಲಾಸ್ ಇಂಟರ್ವಲ್ ಇದೆ ಅಲ್ವಾ, ಕ್ಲಾಸ್ ಇಂಟರ್ವಲ್ ಅಂದರೆ ಗೊತ್ತಾಯಿತು. ಕ್ಲಾಸ್ ಇಂಟರ್ವಲ್ ಅಂದ್ರೇನು, ಒಂದು ಅಪ್ಪರ್ ಲಿಮಿಟ್ ಇರುತ್ತೆ, ಒಂದು ಲೋವರ್ ಲಿಮಿಟ್ ಇರುತ್ತೆ. ಓಕೆ, ಅಪ್ಪರ್ ಲಿಮಿಟ್ ಟು ಲೋವರ್ ಲಿಮಿಟ್ ರಿಪ್ರೆಸೆಂಟೇಷನ್. ಓಕೆ, ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್. ಓಕೆ, ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್ ರಿಪ್ರೆಸೆಂಟೇಷನ್. ಓಕೆ, ಲೋವರ್ 2 ಇದೆ, ಮೈನಸ್ ಅಲ್ಲ. ಓಕೆ, ಮೈನಸ್ ಅಲ್ಲ, ಇಲ್ಲಿರ್ತಕ್ಕಂಥ ಸಿಂಬಲ್ ಮೈನಸ್ ಅಲ್ಲ. ಮತ್ತೆ 25 - 20 10 ಮಾಡಿ ಆನ್ಸರ್ ಇಟ್ಬಿಟ್ರೆ
ಹಂಗೆ ಮಾಡಬೇಡಿ, ದಯವಿಟ್ಟು ಮಾಡಬೇಡ್ರಿ ಆ ರೀತಿ. ಓಕೆ, 2. ಓಕೆ, 2 ಅಂತಲೇ ಬರೆದು ಬರ್ತೇನೆ ನಾನು. ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್. ಓಕೆ, ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್. ಈ ಅಪ್ಪರ್ ಲಿಮಿಟ್ ಏನು ರಿಪ್ರೆಸೆಂಟೇಷನ್ ಇದೆ ಅಲ್ವಾ, ಇದೇನು ಒಂದು ರಿಪ್ರೆಸೆಂಟೇಷನ್. ಈ ರಿಪ್ರೆಸೆಂಟೇಷನ್ ಏನಂತ ಕರಿತೀವಿ, ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಸರಿ, ಈಗ ಕ್ಲಾಸ್ ಮಾರ್ಕ್ ಅಂದರೆ ಇದನ್ನು CM ಅಂತ ಬರ್ಕೊಳ್ತೀನಿ ನಾನು. ಓಕೆ, ಕ್ಲಾಸ್ ಮಾರ್ಕ್ ಇದನ್ನು A ಅಂತಲೂ ರಿಪ್ರೆಸೆಂಟ್ ಮಾಡ್ತಾರೆ ಆಮೇಲೆ. ಓಕೆ, ಇದರಿಂದ A ಇಂದ ಕೂಡ ರಿಪ್ರೆಸೆಂಟ್ ಮಾಡ್ತಾರೆ. ಕ್ಲಾಸ್ ಮಾರ್ಕ್ ಈಸ್ ಆಲ್ಸೋ ರಿಪ್ರೆಸೆಂಟೆಡ್ ಬೈ A, ಅಥವಾ ಇದನ್ನು ಅಸ್ಯೂಮ್ ಮೀನ್ ಅಂತ ಕೂಡ ಕರೀತಾರೆ, ಮುಂದ್ಗಡೆ ಹೇಳ್ತೀನಿ ನಾನು. ಈ ಸದ್ಯಕ್ಕೆ A ಬೇಡ, ಇಷ್ಟೇ ಇರಲಿ. ಓಕೆ, ಏನು ಬೇಡ, ಏಕೆ ಇಂಟ್ರೊಡಕ್ಷನ್ ಬೇಡ, ಈಗ ಬರೀ CM ನೋಡೋಣ. ಓಕೆ, ಕ್ಲಾಸ್ ಮಾರ್ಕ್ ಅಂದ್ರೆ ಏನು ಮಾಡ್ತೀವಿ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್. ಓಕೆ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ ಏನಿದೆ 2. ಓಕೆ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್. ಓಕೆ, ಇಲ್ಲಿ ಏನಿದೆ ಅಲ್ವಾ, ಈ ಕ್ಲಾಸ್ ಇಂಟರ್ವಲ್ ಏನು ಕೊಟ್ಟಿದ್ದೀನಲ್ವ ನಾನು, ಈ ಇಂಟರ್ವಲಲ್ಲಿ 2 ವ್ಯಾಲ್ಯೂ ಇವೆ. ಈ 2 ವ್ಯಾಲ್ಯೂ ಆ್ಯಾವ್ರೇಜ್ ವ್ಯಾಲ್ಯೂ ಏನು ತೊಗೊಳ್ತೀರಲ್ವ, ಅದೇನು ಬರುತ್ತೆ ನಿಮಗೆ, ಕ್ಲಾಸ್ ಮಾರ್ಕ್ ಬರುತ್ತೆ. ಏನು ಬರುತ್ತೆ, ಕ್ಲಾಸ್ ಮಾರ್ಕ್ ಅಂತ ಬರುತ್ತೆ. ಸರಿ, ಈಗ ಇದ್ರ ಮೇಲೆ ಒಂದು ಎಕ್ಸಾಂಪಲ್ ಮಾಡೋಣ. ಗೊತ್ತಾಯ್ತಾ ಕ್ಲಾಸ್ ಮಾರ್ಕ್ ಅಂದರೆ? ಈ ಎಕ್ಸಾಂಪಲ್ ಕೊಡಿ ಅಂತ ತಿಳ್ಕೊಳ್ಳಿ. ಈಗ 10 ರಿಂದ 25 ಇದೆ. ಓಕೆ, ಇದು ಏನು ನನಗೊಂದು ಕ್ಲಾಸ್ ಮಾರ್ಕು. ಮತ್ತು 30 ರಿಂದ 40 ಇದೆ. ಓಕೆ, ಕ್ಲಾಸ್ ಮಾರ್ಕು. ಸಾರಿ, ಇದು ಕ್ಲಾಸ್ ಇಂಟರ್ವಲ್ಲು. ಇದ್ರದ್ದು ಕ್ಲಾಸ್ ಮಾರ್ಕ್ ಏನಾಗುತ್ತೆ, ಕ್ಲಾಸ್ ಮಾರ್ಕು 10 + 25. ಓಕೆ, ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಮಾಡಿ, ಅಥವಾ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಮಾಡಿ ಒಂದೇ ಇರುತ್ತೆ ವ್ಯಾಲ್ಯೂ, ಡಿವೈಡ್ ಬೈ 2. ಇದೇನು ಬಂತು, 35 ಡಿವೈಡ್ ಬೈ 2. 35 ಡಿವೈಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 17.5. ಓಕೆ, ಇದ್ರದ್ದು ಮಾಡಿ. ಕ್ಲಾಸ್ ಮಾರ್ಕ್ ಏನು ಬರುತ್ತೆ, 30 + 40 ಡಿವೈಡ್ ಬೈ 2. ಇಲ್ಲೇನು ಬಂತು, 70 ಡಿವೈಡ್ ಬೈ 2 ಅಂದರೆ 35 ಆಯಿತು. ಓಕೆ, ಏನಾಯಿತು, 35 ಇದರದ್ದು ಕ್ಲಾಸ್ ಮಾರ್ಕ್ ಆಯಿತು. ಓಕೆ, ಕ್ಲಿಯರಾಗಿ ಅರ್ಥ ಆಯ್ತಾ ಕ್ಲಾಸ್ ಮಾರ್ಕ್ ಅಂದ್ರೇನು, ಕ್ಲಾಸ್ ಇಂಟರ್ವಲ್ ಅಂದ್ರೇನು? ಸರಿ, ಈಗ ಇದ್ರ ಮೇಲೆ ಎಕ್ಸಾಂಪಲ್ ಇದೆ, ಈ ಎಕ್ಸಾಂಪಲ್ನ ಮಾಡೋಣ. ಈ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಮೆಥಡ್. ಓಕೆ, ಇಲ್ಲಿ ಡೈರೆಕ್ಟ್ ಮೆಥಡನ್ನೇ ಬಳಸೋಣ. ಬಟ್ ಇಲ್ಲಿ ಏನು ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಅಲ್ವಾ, ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇವ್ರನ್ನೆಲ್ಲ ಕೊಟ್ಟಿದ್ದಾರೆ, ಇದನ್ನು ಕೂಡ ಕನ್ಸಿಡರ್ ಮಾಡೋಣ. ಇಲ್ಲಿ ಕ್ಲಾಸ್ ಇಂಟರ್ವಲ್ ಏನಿದೆ ಅಲ್ವಾ, ಇದನ್ನು ನೋಡಿ ನೆಕ್ಸ್ಟ್ ಇಲ್ಲಿ ಸಾಲ್ವ್ ಮಾಡಿದ್ದಿದೆ ಆನ್ಸರು. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾಕಂದರೆ ಕರೆಕ್ಟಾಗಿ ಸ್ಲೈಡ್ ಇಲ್ಲ ಇಲ್ಲಿ. ಈಗ ನೋಡಿ, ಕ್ಲಾಸ್ ಇಂಟರ್ವಲ್ ಏನಿದೆ ಇಲ್ಲಿ 10 ರಿಂದ 25, ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಇದು ಕ್ಲಾಸ್ ಇಂಟರ್ವಲ್ಲು, ಇದ್ರ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಫ್ರೀಕ್ವೆನ್ಸಿ ಏನಿದೆ ಅದ್ರ ಅಕಾರ್ಡಿಂಗ್ ಏನು ಮಾಡಿದ್ವಿ, ಸಮ್ ಮಾಡ್ತಾ ಬಂದ್ವಿ. ನಾವು ಇಲ್ಲಿ ಲೋವರ್ ಲಿಮಿಟನ್ನು ಕನ್ಸಿಡರ್ ಮಾಡ್ತಾ ಇದ್ವಿ, ಅಪ್ಪರ್ ಲಿಮಿಟನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಓಕೆ, ಈಗ ಕ್ಲಾಸ್ ಮಾರ್ಕ್ ನೋಡಿ. ಈಗ 10 + 25 ಏನಾಗುತ್ತೆ, 10 + 25 ಡಿವೈಡ್ ಬೈ 2 ವಿಚ್ ಈಸ್ ಈಕ್ವಲ್ ಟು 17.5 ಆಗುತ್ತೆ. ಹೌದಾ, 17.5 ಆಯಿತು. ಈಗ 25 + 40, ನೆಕ್ಸ್ಟು 25 + 40. ಮತ್ತು ಕ್ಲಾಸ್ ಇಂಟರ್ವಲ್ ಬೇಕಲ್ಲ, ಇಲ್ಲಿ ಕ್ಲಾಸ್ ಮಾರ್ಕ್ ಬೇಕು. ಸೊ ಕ್ಲಾಸ್ ಇಂಟರ್ವಲ್ನ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಸಮ್ ಮಾಡಿ ಡಿವೈಡ್ ಬೈ 2 ಮಾಡ್ತೀನಿ ನಾನು. ಅವಾಗೇನು ಬರುತ್ತೆ, ಇಲ್ಲಿ 25 + 40 ಡಿವೈಡ್ ಬೈ 2 ಮಾಡಬೇಕು. ಇದು ಎಷ್ಟು ಬಂತು, 65 ಡಿವೈಡ್ ಬೈ 2 ಅಂದರೆ 32.5 ಬರುತ್ತೆ ವ್ಯಾಲ್ಯೂ. ಹೌದಾ, 32.5 ಬರುತ್ತೆ. ನೆಕ್ಸ್ಟು ಅದೇ ರೀತಿ ಇದನ್ನೆಲ್ಲ ಮಾಡ್ಕೊಳ್ತಾ ಬರ್ತೀರಲ್ವ. ಸ್ವಲ್ಪ ಜಾಣ್ರಿದ್ರೆ ಏನು ಮಾಡ್ತಾರೆ ನೀವು, ಏನು ಮಾಡ್ತೀರಾ, ಫಸ್ಟ್ ವ್ಯಾಲ್ಯೂವನ್ನು ಕಂಡುಹಿಡ್ತೀರಾ, ಇರ್ತಕ್ಕಂಥ ಕ್ಲಾಸ್ ಮಾರ್ಕನ್ನು ನೋಡ್ತೀರಾ. ಓಕೆ, ಕ್ಲಾಸ್ ಇಂಟರ್ವಲ್ನ ನೋಡ್ತೀರಾ. ಕ್ಲಾಸ್ ಇಂಟರ್ವಲ್ ಏನಿದೆ, ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ, 15. ಇಲ್ಲಿಂದ ಇಲ್ಲಿಗೆ 15 ಡಿಫ್ರೆನ್ಸ್ ಇದೆ. ಇಲ್ಲಿಂದ ಇಲ್ಲಿಗೆ 15, ಇಲ್ಲಿಂದ ಇಲ್ಲಿಗೆ 15, ಇಲ್ಲಿಂದ ಇಲ್ಲಿಗೆ 15, ಇಲ್ಲಿಂದ ಇಲ್ಲಿಗೆ 15. ಈ ರೀತಿ ಎಲ್ಲ ಕಡೆ 15 ವ್ಯಾಲ್ಯೂ ಸೇಮ್ ಇತ್ತಂದರೆ, ನಾನು ಹೇಳ್ತಾ ಇದ್ದೀನಿ, ಈ ವ್ಯಾಲ್ಯೂ ಸೇಮ್ ಇತ್ತಂದರೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಈ ವ್ಯಾಲ್ಯೂ ಸೇಮ್ ಇತ್ತಂದರೆ ಏನು ಮಾಡ್ತೀರಾ, ಫಸ್ಟ್ ವ್ಯಾಲ್ಯೂವನ್ನು ಕಂಡುಹಿಡ್ತೀರಾ. ಫಸ್ಟ್ ವ್ಯಾಲ್ಯೂವನ್ನು ಕಂಡುಹಿಡಿದ್ರೆ ಇದಕ್ಕೆ ನೆಕ್ಸ್ಟ್ +15 ಮಾಡಿ ಈ ವ್ಯಾಲ್ಯೂ ಬರುತ್ತೆ, ನೆಕ್ಸ್ಟ್ +15 ಮಾಡಿ ಈ ವ್ಯಾಲ್ಯೂ ಬರುತ್ತೆ, ನೆಕ್ಸ್ಟ್ +15 ಮಾಡಿ ಈ ವ್ಯಾಲ್ಯೂ ಬರುತ್ತೆ, ನೆಕ್ಸ್ಟ್ 15 ಮಾಡಿ ಈ ವ್ಯಾಲ್ಯೂ ಬರುತ್ತೆ, ನೆಕ್ಸ್ಟ್ 15 ಮಾಡಿ
ಈ ರೀತಿ ಆ್ಯಡ್ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ ನಿಮಗೆ ವ್ಯಾಲ್ಯೂಗಳು ಬರ್ತಾ ಹೋಗುತ್ತೆ. ಓಕೆ, ಇಲ್ಲಿ ಏನು ಕ್ಲಾಸ್ ಇಂಟರ್ವಲಲ್ಲಿ ಏನು ಡಿಫ್ರೆನ್ಸ್ ಇದೆ ಅಲ್ವಾ, ಇದೇ ಡಿಫ್ರೆನ್ಸ್ ಏನಿರುತ್ತೆ ಒಂದು ಕ್ಲಾಸ್ ಮಾರ್ಕು ನೆಕ್ಸ್ಟ್ ಕ್ಲಾಸ್ ಮಾರ್ಕಿಗೆ ಇರುತ್ತೆ. ನೋಡಿ 17 ಮತ್ತು 32ರ ನಡುವರ್ಕ್ ಡಿಫ್ರೆನ್ಸ್ ಎಷ್ಟಿದೆ, 15 ಇದೆ ಅಲ್ವಾ. 15ನ್ನು ಸೇರಿಸಿ ಇಲ್ಲಿ ಮತ್ತೆ 15ನ್ನು ಸೇರಿಸಿ ಇಲ್ಲಿ ಮತ್ತೆ 15ನ್ನು ಸೇರಿಸಿ 62 ಬಂತು. 15ನ್ನು ಸೇರಿಸಿ 77, 15ನ್ನು ಸೇರಿಸಿ 92. ಓಕೆ, ಪ್ರತಿ ಸಲ ಏನು ಮಾಡಬಾರ್ದು, ಇಂಟು ಮಾಡ್ಕೊಳ್ಸ್ಕೊಂಡ್ಬಾರ್ದು. ಯಾಕಂದರೆ ಎಕ್ಸಾಮಲ್ಲಿ ಒಂದು ಕ್ವಶನ್ ಯಾವುದು ಜಾಸ್ತಿ ಟೈಮ್ ತೊಗೊಳುತ್ತೆ ಅಂದರೆ ಒಂದು ಈ ಪಾಠದಿಂದ ಇರುತ್ತೆ, ಇನ್ನೊಂದು ಟ್ರಿಗ್ನೋಮೆಟ್ರಿ ಪಾಠದಿಂದ ಇರುತ್ತೆ. ಓಕೆ, ಇವು ಏನು ಮಾಡುತ್ತೆ, ಜಾಸ್ತಿ ಟೈಮನ್ನು ತೊಗೊಳುತ್ತೆ, ಉಳಿದು ಅಷ್ಟು ಟೈಮ್ ತೊಗೊಳ್ಳೋದಿಲ್ಲ. ನಾನು ಮಾತಾಡ್ತಾ ಇರೋದು 5 ಮಾರ್ಕ್ಸಿನ ಪ್ರಶ್ನೆ ಬಗ್ಗೆ. ಸರಿ, ಕ್ಲಾಸ್ ಮಾರ್ಕ್ ಆಯಿತು. ಈಗೇನು ಮಾಡಬೇಕು, ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಎಫ್ ಐ ಇಂಟು ಎಕ್ಸ್ ಐ. ಓಕೆ, ಕ್ಲಾಸ್ ಮಾರ್ಕನ್ನು ಇದರಿಂದ ರಿಪ್ರೆಸೆಂಟ್ ಮಾಡ್ತೀವಿ, ಎಕ್ಸ್ ಐಯಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇಲ್ಲಿ ಹಿಂದ್ಗಡೆ ಹೋದಾಗ ಎಕ್ಸ್ ಐನ ಎದರಿಂದ ರಿಪ್ರೆಸೆಂಟ್ ಮಾಡಿದ್ವಿ, ಡೈರೆಕ್ಟ್ ಫ್ರೀಕ್ವೆನ್ಸಿ ಡೈರೆಕ್ಟ್ ವ್ಯಾಲ್ಯೂಗಳಿದ್ವು. ಇಲ್ಲಿ ವ್ಯಾಲ್ಯೂಗಳಿದ್ವು, ಆ ಸೈಡು ವ್ಯಾಲ್ಯೂಯಿಂದ ರಿಪ್ರೆಸೆಂಟ್ ಮಾಡಿದ್ವಿ. ಇಲ್ಲೇನು ಮಾಡ್ತೀವಿ, ಎಕ್ಸ್ ಐಯಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಯಾಕಂದ್ರೆ ನಾನು ಕ್ಲಾಸ್ ಮಾರ್ಕನ್ನು ತಗೊಂಡೆ. ಓಕೆ, ಇಲ್ಲೇನು ಬಂತು, ಕ್ಲಾಸ್ ಮಾರ್ಕ್ ಬಂತು. ಸೊ ಈಗ 17.5 ಇಂಟು 2 ಮಾಡಿಕೊಳ್ತೀನಿ. ಓಕೆ, ಎಫ್ ಐ ಎಕ್ಸ್ ಐ ಇದೆ ಅಲ್ವಾ. ಸೊ 2 ಇಂಟು 17.5 ಈ ವ್ಯಾಲ್ಯೂ ಬಂತು. ನೆಕ್ಸ್ಟ್ 3 ಇಂಟು 32.5 ಈ ವ್ಯಾಲ್ಯೂ ಬಂತು. ಓಕೆ, ಈ ವ್ಯಾಲ್ಯೂವನ್ನು 2 ಇಂಟು ಮಾಡ್ತೀನಿ, ಈ ವ್ಯಾಲ್ಯೂ ಬರುತ್ತೆ. 2 ಇಂಟು ಮಾಡ್ತೀನಿ, ಈ ವ್ಯಾಲ್ಯೂ ಬರುತ್ತೆ. ಸೊ ಇಲ್ಲಿ ಕೂಡ ಇವೆರಡನ್ನು ಇಂಟು ಮಾಡ್ತೀನಿ, ಈ ವ್ಯಾಲ್ಯೂ ಬರುತ್ತೆ. ಸೊ ಇದೆಲ್ಲ ಬಂದಿರತಕ್ಕಂಥ ವ್ಯಾಲ್ಯೂ ಏನು ನನಗೆ ಸಿಗ್ಮಾ ಎಫ್, ಇದು ಎಲ್ಲ ವ್ಯಾಲ್ಯೂ ಏನು ಬರುತ್ತೆ, F1 X1 F2 X2 ಬರುತ್ತೆ. ಇಲ್ಲಿ F1 X1 F2 X2 F3 X3 ಇದೇ ರೀತಿ 4 5 6 F6 X6 ಬಂತು. ಓಕೆ, ಇವೆಲ್ಲವನ್ನು ಏನು ಮಾಡಿದೆ, ಮಲ್ಟಿಪ್ಲೈ ಮಾಡಿದೆ. ಸೊ ಮಲ್ಟಿಪ್ಲೈ ಮಾಡಿದ ನಂತರ ಏನು ಮಾಡಬೇಕು, ಇಲ್ಲಿ ಇರ್ತಕ್ಕಂಥ ಎಫ್ ಐ ಎಕ್ಸ್ ಐನ ಸಮ್ ಮಾಡಬೇಕು. ಸೊ ಇಲ್ಲಿರ್ತಕ್ಕಂಥ ಎಲ್ಲ ವ್ಯಾಲ್ಯೂನ ಸಮ್ ಮಾಡಿದೆ. ಸಮ್ ಮಾಡಿದಾಗ ಎಷ್ಟು ಬಂತು ನನಗೆ, 1860. ಓಕೆ, ಎಷ್ಟು ವ್ಯಾಲ್ಯೂ ಬಂತು, 1860. ಇಲ್ಲಿ ಸಿಗ್ಮಾ ಎಫ್ ಐ ಏನು ಬಂತು, 30. ಸಿಗ್ಮಾ ಎಫ್ ಐ ಏನು ಬಂತು, 30 ಬಂತು. ಸೊ ನನಗೆ ಏನು ಬೇಕು, ಮೀನ್ ಬೇಕು. ಸೊ ಮೀನ್ ಬೇಕು. ಮೀನನ್ನು ಯಾವ ರೀತಿ ಕಂಡುಹಿಡಿತೀನಿ, ಮೀನ್ ಕಂಡುಹಿಡಿಯೋದಕ್ಕೆ ಏನಿದೆ, ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಓಕೆ, ಸಿಗ್ಮಾ ಎಫ್ ಐ ಎಕ್ಸ್ ಐ ಎಷ್ಟಿದೆ, 1860 ಡಿವೈಡ್ ಬೈ 30. ಓಕೆ, ಸೊ ಫೈನಲಾಗಿ ವ್ಯಾಲ್ಯೂ ಏನು ಬರುತ್ತೆ, 0 0 ಕ್ಯಾನ್ಸಲು, 3 6 18 2. ಓಕೆ, 62 ಏನು ಬಂತು, ಇಲ್ಲಿ ನನಗೆ ಆ್ಯಾವ್ರೇಜ್ ಬಂತು. ಓಕೆ, ಆ್ಯಾವ್ರೇಜ್ ಅಂದ್ರೇನು, ಮೀನ್ ಬಂತು. ಸರಿನಾ, ಗೊತ್ತಾಯ್ತಾ ಮೀನನ್ನು ಯಾವ ರೀತಿ ಕಂಡುಹಿಡಿತೀವಿ ಅಂತ. ಇದೊಂದು ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಒಂದು ಮೆಥಡ್ ಇದೆ. ಯಾವ ಮೆಥಡು, ಅಸ್ಯೂಮ್ಡ್ ಮೀನ್ ಮೆಥಡ್ ಅಂತೆ. ಓಕೆ, ಇದರಲ್ಲಿ ಏನು ಮಾಡ್ತೀನಿ, ಒಂದು ಮೆಥಡ್ ತೊಗೊಳ್ತೀನಿ, ಅದ್ರ ಎಕ್ಸಾಂಪಲ್ ಹೇಳಿದೆ, ಮೆಥಡ್ ತೊಗೊಂಡೆ, ಎಕ್ಸಾಂಪಲ್ ಹೇಳಿದೆ, ಈ ರೀತಿ ಹೇಳ್ಕೊಳ್ತಾ ಹೋಗ್ತೀನಿ. ಲಾಸ್ಟಲ್ಲಿ ಏನು ಬರುತ್ತೆ, ನಮ್ಮ ಎಕ್ಸಸೈಸ್ ಬರುತ್ತೆ, ಎಕ್ಸಸೈಸ್ 13.1. ಹೌದಾ, ಅದರಲ್ಲಿ ಫುಲ್ಲು ಡೀಟೇಲ್ ಆಗಿ ಪ್ರತಿಯೊಂದು ಇಂಟರ್ವಲ್ ಇವೆ ಅವಲ್ಲ, ಅಂದರೆ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅವ್ರನ್ನೆಲ್ಲ ಸಾಲ್ವ್ ಮಾಡೋಣ, ಇನ್ನೂ ಮಜಾ ಬರುತ್ತೆ. ಸರಿ.